ಹಲೋ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಮಸ್ತ್ ಎಕ್ಸಾಮ್, ಇನ್ನೇನು ಫೈನಲ್ ಎಕ್ಸಾಮ್ ಬಂತು, ಪ್ರಿಪೇರ್ ಆಗ್ತಿರಲ್ಲ. ಸೊ ನಾನು ನಿಮ್ಮ ರಾಹುಲ್ ಪರಡಿ ಸರ್, ಸಿಂಪ್ಲಿಫೈ ಮೈಂಡ್ಸಿಂದ. ಎಸ್, ಇದು ಯಾರಿದು? ಐ ಗೆಸ್ ನಾನೇ. ದಿಸ್ ಈಸ್ ಮೀ ಆ್ಯಂಡ್ ದಿಸ್ ಈಸ್ ಯು. ಯು ಕರೆಕ್ಟಾಗಿದೆ ನೋಡ್ರಿ ಶೇಪು. ಸೊ ಯು ಆರ್ ಪುಲ್ಲಿಂಗ್ ಮೀ, ಯಾಕಂದರೆ ಸರ್ ಮಾಡ್ರಿ ಅಂತ. ಒಬ್ವಿಯಸ್ಲಿ ನಾನು ಮಾಡ್ತೀನಿ. ಆಲ್ ದಟ್ ಐ ಆಮ್ ಆಸ್ಕಿಂಗ್ ಯು ಇಸ್, ಇಷ್ಟಾಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ನಾನು ಕೇಳ್ತಿರೋದು. ಸೊ ಯು ಆರ್ ಪುಲ್ಲಿಂಗ್ ಮೀ ಆ್ಯಂಡ್ ಐ ಆಮ್ ಲೈಕ್ ಫ್ರೀಲಿ ಫಾಲೋಯಿಂಗ್, ಐ ಆಮ್ ಹ್ಯಾಪಿಲಿ ಫಾಲೋಯಿಂಗ್. ಸೊ ನೋಡೋಣ PYQs ಹಿಂದೆ ಏನೇನು ಕ್ವಶನ್ಸ್ ಕೇಳಿದ್ದಾರೆ. ಆ್ಯಂಡ್ ಅಗೇನ್ ಈ ಚಾಪ್ಟರ್ ಮೇಲೆ ಆ್ಯಕ್ಚುಲಿ ನಿಮ್ಗೆ ಏನು ಡಿಲೀಟ್ ಆಗಿದೆ ಟಾಪಿಕ್ಸು, ಸೊ ಏನೇನು ಯಾವ್ಯಾವ ಕಾನ್ಸೆಪ್ಟ್ಸ್ ಎಲ್ಲ ಡಿಲೀಟ್ ಆಗಿದೆ, ಅದರಿಂದ ಹಿಂದೆ ಸಾಕಷ್ಟು ಕ್ವಶನ್ಸ್ ಕೇಳಿದ್ದಾರೆ. ಸೊ ಅದು ಬಿಟ್ಟು ಏನು ಉಳಿದಿದೆಯೋ, ನಿಮಗೇನು ಇದೆಯೋ, ಸೊ ಈ ಕಾನ್ಸೆಪ್ಟ್ಸಿಂದ ಹಿಂದೆ ಕೇಳಿದ್ರೆ ತುಂಬ ಕಮ್ಮಿ ಕಂಪೇರ್ ಟು ಡಿಲೀಟೆಡ್ ಪೋರ್ಷನ್ಸ್. ಸೊ ಡಿಲೀಟೆಡ್ ಪೋರ್ಷನ್ಸ್ ಎಲ್ಲ ಎಲೆಕ್ಟ್ರಿಕ್ ಮೋಟರು, ಜನ್ರೇಟರ್ ಇತ್ತು, ಇಂಡಕ್ಷನ್ ಇತ್ತು, ಅಗೇನ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಇತ್ತು. ಸೊ ತುಂಬಾ ಕಾನ್ಸೆಪ್ಟ್ಸ್ ಇತ್ತು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ಪಕ್ಕಾ ಬರುತ್ತೆ. ಎಲೆಕ್ಟ್ರಿಕ್ ಮೋಟರ್ ಅಥವಾ ಜನ್ರೇಟರ್ ಹಂಗಿತ್ತು, ಅದೇ ಹೋಗಿದೆ. ಸೊ ಅದಕ್ಕೆ ಈಗ ಆ್ಯಕ್ಚುಲಿ ಇನ್ನೂ ಉಳಿದಿರೋದು ಕಮ್ಮಿ. ಸೊ ಇದರಿಂದಾನೇ ಬರೋ ಚಾನ್ಸಸ್ ತುಂಬ ಜಾಸ್ತಿ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ನೋಡೋಣ. ಹೌ ಡು ಯು ಟ್ರೇಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಯೂಸಿಂಗ್ ಕಾಂಪಾಸ್ ಆ್ಯಂಡ್ ನೀಡಲ್? ಸೊ ಆ್ಯಕ್ಟಿವಿಟಿ ಇದೆ. ಸೊ ಆ್ಯಕ್ಟಿವಿಟಿ ಏನು ಮಾಡ್ತೀರಾ? ಸೊ ಒಂದು ಬಾರ್ ಮ್ಯಾಗ್ನೆಟ್ ತೊಗೊತೀರಾ. ಸೊ ಬಾರ್ ಮ್ಯಾಗ್ನೆಟಲ್ಲಿ ಯಾವುದೋ ಒಂದು ಸೌತು, ನಾರ್ತು. ಸೊ ನಾರ್ತ್ ಪೋಲ್ ಏನಿದೆ, ಸೊ ಇಲ್ಲಿ ಒಂದು ಕಾಂಪಾಸ್ ನೀಡಲ್ ಇಟ್ಟಾಗ, ಸೊ ಇದು ಮ್ಯಾಗ್ನೆಟಿಕ್ ಕಾಂಪಾಸ್ದು ಟಿಪ್ ಏನಿರುತ್ತೆ, ಇಟ್ ವಿಲ್ ಬಿ ಪಾಯಿಂಟಿಂಗ್ ಅವೇ ಫ್ರಮ್ ದ ನಾರ್ತ್ ಪೋಲ್. ಯಾಕಂದರೆ ದಿಸ್ ವಿಲ್ ಬಿ ಆ್ಯಕ್ಟಿಂಗ್ ಆ್ಯಸ್ ನಾರ್ತ್, ದ ಅದರ್ ವಿಲ್ ಬಿ ಆ್ಯಕ್ಟಿಂಗ್ ಆ್ಯಸ್ ಸೌತ್. ಸೊ ಇದು ಟಿಪ್ ಎಲ್ಲಿದೆಯೋ ಅಲ್ಲಿ ಏನು ಮಾಡಬೇಕು, ಒಂದು ಕ್ರಾಸ್ ಮಾರ್ಕ್ ಹಾಕಬೇಕು. ಸೊ ಅಗೇನ್ ಹೀಗೆ ಈ ಕ್ರಾಸ್ ಮಾರ್ಕಲ್ಲಿ ಮತ್ತೆ ಕಾಂಪಾಸ್ ನೀಡಲ್ ಇಡ್ತೀರ. ಸೊ ಮತ್ತು ಇಲ್ಲೆಲ್ಲೋ ಪಾಯಿಂಟ್ ಆಗ್ತಿರುತ್ತೆ, ಇಲ್ಲೊಂದು ಕ್ರಾಸ್ ಹಾಕ್ತೀರ. ಸೊ ಹಿಂಗೆ ಕ್ರಾಸ್ ಹಾಕಿ ಸೊ ಫೈನಲಿ ಇಲ್ಲಿಗೆ ಬರುತ್ತೆ. ಸೊ ಇದನ್ನೆಲ್ಲ ಜಾಯಿನ್ ಮಾಡಿದಾಗ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಶೇಪು. ಸೊ ಇಟ್ ವಿಲ್ ಬಿ ಲೈಕ್ ಇನ್ ಎ ಕ್ಲೋಸ್ಡ್ ಸರ್ಕ್ಯುಲರ್ ಲೂಪ್ ಶೇಪಲ್ಲಿ ಇರುತ್ತೆ. ಸೊ ದಿಸ್ ಇಸ್ ದ ಆ್ಯಕ್ಟಿವಿಟಿ ನೋಡ್ಕೊಳ್ಳಿ. ಆ್ಯಕ್ಟಿವಿಟಿ ಇರೋದಿಲ್ಲ ನಿಮಗೆ ಇದು, ಮತ್ತು ಇನ್ನೊಂದು ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಬಟ್ ಇನ್ನು ಯಾವುದು ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್ ಅದು ಕೇಳ್ಬೋದು, ಬಟ್ ಅದರಲ್ಲಿ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡಿ ಅನ್ನೋಷ್ಟು ಇಲ್ಲ. ಹೇಳ್ಬೋದು 1 ಮಾರ್ಕ್ಸು ಅಥವಾ 2 ಮಾರ್ಕ್ಸು, ಬಟ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಅಂತ ಬಂದಾಗ ದಿಸ್ ಆ್ಯಂಡ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಓಕೆ, ಎಕ್ಸ್ಪ್ಲೈನ್. ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಸೊಲ್ಯೂಷನ್ ಇದೆ, ಲೈಕ್ ಸ್ಟೆಪ್ ವೈಸ್ ಏನೇನು ಬರೀಬೇಕು, ವಾಟ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಹ್ಯಾಸ್ ಟು ಬಿ ಮೆನ್ಷನ್ಡ್ ಅಂತ. ಆ್ಯಕ್ಚುಲಿ ಕಂಪ್ಲೀಟ್ ಆನ್ಸರ್ ಇದೆ. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೋಡ್ಕೊಳ್ಳಿ. MCQ ಬರ್ಬೋದು, ಅಥವಾ 1 ಮಾರ್ಕ್ಸಿಗೆ ಬರ್ಬೋದು, ಅಥವಾ 1 ಮಾರ್ಕ್ಸ್ ತುಂಬ ರೇರು. ಓಕೆ, ಎನಿ 2 ಪ್ರಾಪರ್ಟೀಸ್ ಅಂತ ಕೇಳ್ಬೋದು. ಆ್ಯಂಡ್ ಅಗೇನ್ 2 ಮಾರ್ಕ್ಸಿಗೆ ಕೇಳಿದ್ರೆ 4 ಪ್ರಾಪರ್ಟಿ ಬರೀಬೇಕು. ಸೊ 4 ಪ್ರಾಪರ್ಟಿ ಯಾವುದಪ್ಪ? ಸೊ ಅದಕ್ಕಿಂತ ಮುಂಚೆ ಆ್ಯಕ್ಟಿವಿಟಿದು ಏನಿದೆ, ಈ ಪಾಯಿಂಟ್ಸ್ ಎಲ್ಲ ಇರಬೇಕು. ಓಕೆನಾ? ಸೊ ಸ್ಕ್ರೀನ್ಶಾಟ್ ತೊಗೊಂಡಿದ್ರೆ ತೊಗೊಳ್ರಿ. ನೆಕ್ಸ್ಟ್ ಓಕೆ, ಪ್ರಾಪರ್ಟಿ ಹೋಯ್ತು. ಸೊ ಪ್ರಾಪರ್ಟಿ ಏನು? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜಸ್ ಅಟ್ ಎಲ್ಲಿದೆ, ನಾರ್ತ್ ಪೋಲಿಂದ ಎಮರ್ಜ್ ಆಗುತ್ತೆ. ಸೊ ಇಟ್ ಮರ್ಜಸ್ ಅಟ್ ಸೌತ್ ಪೋಲು. ಸೊ ಇನ್ಸೈಡ್ ದ ಮ್ಯಾಗ್ನೆಟ್, ಸೊ ಏನಾಗುತ್ತೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಗೋಸ್ ಫ್ರಮ್ ಸೌತ್ ಟು ನಾರ್ತ್. ಸೊ ಇನ್ಸೈಡ್ ದ ಮ್ಯಾಗ್ನೆಟ್ ಇಟ್ಸ್ ಸ್ಟ್ರೈಟ್ ಲೈನ್. ಸೊ ಔಟ್ಸೈಡ್ ಇಟ್ಸ್ ಇನ್ ದ ಸರ್ಕ್ಯುಲರ್ ಲೂಪು ಅಥವಾ ಲೂಪ್ ಫಾರ್ಮಲ್ ಇದೆ. ಸೊ ಇಟ್ ಫಾರ್ಮ್ಸ್ ಎ ಕ್ಲೋಸ್ ಲೂಪು. ಆ್ಯಸ್ ವಿ ಮೂವ್ ಅವೇ ಫ್ರಮ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ನೋ 2 ಫೀಲ್ಡ್ ಲೈನ್ಸ್ ಆರ್ ಫೌಂಡ್ ಟು ಇಂಟರ್ಸೆಕ್ಟ್ ಈಚ್ ಅದರ್. ಅದು ಬರೀರಿ. ಓಕೆ, ಅದೊಂದೇ ಅಂತ ಹೇಳ್ತಲ್ಲ. ಸೊ 4 ಪಾಯಿಂಟ್ಸ್, 2 ಮಾರ್ಕ್ಸ್ ಕೇಳಿದ್ರೆ 4, 1 ಮಾರ್ಕ್ಸ್ ಕೇಳಿದ್ರೆ 2, MCQ ಕೇಳಿದ್ರೆ ಯಾವ್ದು ಕರೆಕ್ಟ್ ಇದೆಯೋ ಅದು. ಓಕೆ, ವಾಟ್ ಡಸ್ ದ ಥಂಬ್ ಇಂಡಿಕೇಟ್ಸ್ ಇನ್ ಅ ರೈಟ್ ಹ್ಯಾಂಡ್ ಥಂಬ್ ರೂಲ್? ಸೊ ಥಂಬ್ ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದ ಫ್ಲೋ ಆಫ್ ಕರೆಂಟ್. ಇನ್ನು ಮಿಕ್ಕಿದ ಫಿಂಗರ್ಸ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ದು ಡೈರೆಕ್ಷನು. ಸ್ಟೇಟ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಓಕೆ, ಅದನ್ನೇ. ಸೊ ಅಸ್ಯೂಮ್ ದಟ್ ಯು ಆರ್ ಹೋಲ್ಡಿಂಗ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಇಮ್ಯಾಜಿನ್ ಅಥವಾ ಇಮ್ಯಾಜಿನ್. ಓಕೆ, ನೆಕ್ಸ್ಟ್ ತೋರಿಸ್ತೀನಿ. ಅಗೇನ್ ರೈಟ್ ಹ್ಯಾಂಡ್ ಥಂಬ್ ರೂಲು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಏನಿದೆ ಬ್ಯಾಟ್ ಮಾಡಿರಿ. ಹೆಂಗೆ ಲಾಸ್ ಬ್ಯಾಟ್ ಮಾಡ್ತಿರೋ ಇದನ್ನು ಹಾಗೆ ಬ್ಯಾಟ್ ಮಾಡಿರಿ. ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಮತ್ತು ಅದೇ ಅಂತ. ಓಕೆ, ಸಾಲಿನಾಯ್ಡ್.
ಸೊ ಸಾಲಿನಾಯ್ಡ್ ಅಂದರೆ ಏನು? ಎನ್ ಇನ್ಸುಲೇಟೆಡ್ ವೈರ್ ಹ್ಯಾವಿಂಗ್ ಎನ್ ನಂಬರ್ ಆಫ್ ಟರ್ನ್ಸ್. ಸೊ ಹೆಂಗೆ ವ್ಯಾಪ್ ಮಾಡ್ತಾರೆ? ಇನ್ ಎ ಸಿಲಿಂಡ್ರಿಕಲ್ ಶೇಪ್. ಸೊ ಸಿಲಿಂಡ್ರಿಕಲ್ ಶೇಪಲ್ಲಿ ಸುತ್ತೋದಕ್ಕೆ ಸಾಲಿನಾಯ್ಡ್ ಅಂತಾರೆ. ನೆಕ್ಸ್ಟ್, ಹೌ ಕ್ಯಾನ್ ದಿಸ್ ಬಿ ಕನ್ವರ್ಟ್ ಇಂಟು ಎಲೆಕ್ಟ್ರೋಮ್ಯಾಗ್ನೆಟ್? ಸೊ ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ಹೆಂಗೆ ಕನ್ವರ್ಟ್ ಮಾಡ್ಬೋದು? ಬೈ ಪ್ಲೇಸಿಂಗ್ ಎ ಸಾಫ್ಟ್ ಐರನ್ ಇನ್ಸೈಡ್ ದ ಸಾಲಿನಾಯ್ಡ್. ಸೊ ಇಲ್ಲಿದೆ ನೋಡಿರಿ. ಓಕೆ, ರೈಟ್ ಹ್ಯಾಂಡ್ ಥಂಬ್ ರೂಲ್ ಇದೆ, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ, ಸಾಲಿನಾಯ್ಡ್ ಇದೆ. ಸೊ ಸಾಲಿನಾಯ್ಡ್ ಅಂದರೆ ಏನು? ಹ್ಯಾವಿಂಗ್ ಇನ್ಸುಲೇಟೆಡ್ ದಿಸ್, ಈ ವರ್ಡ್ ಇಂಪಾರ್ಟೆಂಟ್, ಇನ್ಸುಲೇಟೆಡ್ ಕಾಪರ್ ವೈರ್. ಸೊ ಇನ್ಸುಲೇಟೆಡ್ ಕಾಪರ್ ವೈರ್. ನೆಕ್ಸ್ಟು, ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್ ಕ್ಯಾನ್ ಬಿ ಯೂಸ್ ಟು ಮ್ಯಾಗ್ನೆಟೈಸ್ ಎ ಪೀಸ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಸಾಫ್ಟ್ ಐರನ್ ಯಾವುದು ಮೆಟೀರಿಯಲ್ ಯಾವುದು ಬರೀಬೇಕು? ವೆನ್ ಪ್ಲೇಸ್ಡ್ ಇನ್ಸೈಡ್ ದ ಕಾಯಿಲ್. ಸೊ ಕಾಯಿಲ್ ಒಳಗೆ ಪ್ಲೇಸ್ ಮಾಡಿದ್ವಿ ಅಂದರೆ ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್. ಮೆನ್ಷನ್ ದ ವರ್ಡ್ ಕರೆಂಟ್ ಕ್ಯಾರಿಂಗ್. ನೀವು ಕರೆಂಟ್ ಪಾಸ್ ಮಾಡಿದೆ ಹಾಗೆ ನೀವು ಪ್ಲೇಸ್ ಮಾಡಿದ್ರೆ ಅಂದರೆ ಮ್ಯಾಗ್ನೆಟೈಸ್ ಆಗಲ್ಲ, ಎಲೆಕ್ಟ್ರೋಮ್ಯಾಗ್ನೆಟ್ ಬರಲ್ಲ, ಬಿಕಾಸ್ ದೇರ್ ಇಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದಿಸ್ ವರ್ಡ್ ಅಗೇನ್, ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್. ಕೀವರ್ಡ್ಸ್. ಓಕೆ, ಅಬ್ಸರ್ವ್ ದ ಗಿವನ್ ಫಿಗರ್. ಎಲ್ಲಿದೆ ಫಿಗರ್? ಓಕೆ, ಇದು ಉಂಟಾ? ಓಕೆ, ಇಲ್ಲಿದೆ ನೋಡ್ರಿ ಈ ಡಯಾಗ್ರಾಮ್. ಓಕೆ, ಸೊಲ್ಯೂಷನ್ ತೊಂದರೆ. ಸೊ ಈ ಡಯಾಗ್ರಾಮಲ್ಲಿ ಏನಿದೆ? ವಿಚ್ ಆಫ್ ದ ಅಬೌವ್ ಫಿಗರ್ ಶೋಸ್ ದ ಕರೆಕ್ಟ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಕರೆಕ್ಟ್ ಡೈರೆಕ್ಷನ್ ಯಾವ್ದು ತೋರಿಸ್ತಿದೆ? ಸೊ ಯಾವ ರೂಲ್ ಯೂಸ್ ಮಾಡ್ತೀರಾ? ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ಕರೆಂಟ್ ಏನಾಗ್ತಿದೆ? ಕೆಳಗೆ ಹೋಗ್ತಿದೆ. ಸೊ ಕೆಳಗೆ ಹೋದಾಗ ಅಂದರೆ ಥಂಬ್ ಡೈರೆಕ್ಷನ್ ಕೆಳಗಿದೆ. ಸೊ ಬೇರೆ ಫಿಂಗರ್ಸ್ ಏನಾಗ್ತಿದೆ? ರಿವರ್ಸ್. ಸೊ ಇಟ್ ಈಸ್ ನಾಟ್ ಇನ್, ಅಂದರೆ ದಿಸ್ ಇಸ್ ಆ್ಯಂಟಿ ಕ್ಲಾಕ್ ವೈಸ್ ಆಗ್ತಿಲ್ಲ. ಸೊ ಅದೇ ಇಲ್ಲಿ ಕರೆಂಟ್ ಡೈರೆಕ್ಷನ್ ಮೇಲೆ ಹೋಗ್ತಿದೆ. ಸೊ ಫಿಂಗರ್ಸ್ ಏನಾಗ್ತಿದೆ? ಒಳಗೆ ಹೋಗ್ತಿದೆ. ಎಸ್, ಇಟ್ ಈಸ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಕರೆಕ್ಟ್. ಕರೆಂಟ್ ಡೈರೆಕ್ಷನ್ ಮೇಲೆ ಹೋಗ್ತಿರ್ಬೇಕಾದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ, ದೇ ಆರ್ ಇನ್ ದ ಕರೆಕ್ಟ್ ಡೈರೆಕ್ಷನ್. ಸೊ ಕರೆಕ್ಟ್ ಡೈರೆಕ್ಷನ್ ತೋರಿಸಿದೆ. ಯಾವುದು? ಇಟ್ ಈಸ್ ಬಿ. ಸೊ ಫಿಗರ್ ಬಿ. ಓಕೆ, ವಿಚ್ ಆಫ್ ದ ಅಬೌವ್ ಫಿಗರ್? ಓಕೆ ಆಯ್ತಲ್ಲ. ನೇಮ್ ದ ಸ್ಟೇಟ್ ರೂಲ್. ಹಾಂ, ಸೊ ಯಾವುದು? ಅಗೇನ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ಏನಿದೆ? ಸ್ಟೇಟ್ಮೆಂಟ್. ಅಗೇನ್ ಆ್ಯಕ್ಟಿವಿಟಿ ಕೊಟ್ಟು ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಷ್ಟೇ, ಆ್ಯಕ್ಟಿವಿಟಿ ಕೊಟ್ಟು ಸ್ಟೇಟ್ಮೆಂಟ್ ಕೇಳ್ತಾರೆ. ಅದಕ್ಕೆ ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಇರೋದು ಎರಡು ಈ ಚಾಪ್ಟ್ರಲ್ಲಿ. ಓಕೆ, ಏನು ಸೇಮ್ ಹಿಂದೆ ಏನು ಸ್ಕ್ರೀನ್ ಶಾಟ್ ತೊಗೊಂಡಿರ್ತೀರೋ ಅದಕ್ಕೆ ಆಗುತ್ತೆ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಓಕೆ, ಇದು ಆ್ಯಕ್ಚುಲಿ ನಮಗಿಲ್ಲ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ಸಾರಿ ಇದೆಲ್ಲ ಇದೆ ಬಿಡ್ರಿ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಇಲ್ಲ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಇರೋದು. ಅದಕ್ಕೆ ಹೇಳೋಣ ಡಿಲೀಟೆಡ್ ಪೋರ್ಷನ್ಸು ನಿಮಗೆ PYQs ಅಷ್ಟು ಡಾಕ್ಯುಮೆಂಟ್ನ ಕಳಿಸ್ತೀನಿ ವಾಟ್ಸಪ್ ಗ್ರೂಪಲ್ಲಿ. ಹೀಗೆ ಹೇಳ್ತಿದ್ದೀನಿ, ಆ ಡಾಕ್ಯುಮೆಂಟಲ್ಲಿ ರೆಡ್ಗೆ ಏನು ಹೈಲೈಟ್ ಮಾಡಿದ್ದೀನಿ ದೋಸ್ ಆರ್ ಆಲ್ ಡಿಲೀಟೆಡ್. ಬಿಕಾಸ್ ಅದನ್ನು ತೆಗೆದಿವೆ ಅಂದರೆ ಇಷ್ಟೇನ ಬಂದಿರೋದು ಅನಿಸುತ್ತೆ. ಸೊ ರೆಡ್ಗೆ ಏನೇನಿದೆ ದೋಸ್ ಆರ್ ಆಲ್ ಡಿಲೀಟೆಡ್. ಅದು ಬಿಟ್ಟು ಬೇರೆದೇನಿದೆ ದಟ್ ಈಸ್ ದೇರ್ ಫಾರ್ ಯುವರ್ ಸಿಲೆಬಸ್. ಆ್ಯಕ್ಚುಲಿ ರೈಟ್ ಹ್ಯಾಂಡ್ ರೂಲ್ ಇಲ್ಲ ನಿಮಗೆ. ಓಕೆ, ಅಬ್ಸರ್ವ್ ದ ಫಿಗರ್. ಸೊ ಫೋರ್ಸ್, ಮೆನ್ಷನ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ AB. ನೇಮ್ ದ ರೂಲ್. ಯಾವುದು? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಡೈರೆಕ್ಷನ್ ಆಫ್ ಫೋರ್ಸ್. ಓಕೆ, ಡೈರೆಕ್ಷನ್ ಆಫ್ ಫೋರ್ಸ್ ಆ್ಯಕ್ಟಿವಿಟಿ ಹೇಳಿದೆ. ಸೊ ಕರೆಂಟ್ ಪಾಸ್ ಮಾಡಿರಿ, ಸೊ ಮೂಮೆಂಟ್ ಹೆಂಗಾಗತ್ತೆ. ಸೊ ಈ ಎಕ್ಸಾಮಲ್ಲಿ ಪ್ರಿಪ್ರೇಟರಿಲೂ ಕೇಳಿದರು ಇದ್ರದ್ದು ಇದು ಯಾವ ಪೋಲು ಅಂತ. ಅದಕ್ಕೆ ಡೈರೆಕ್ಷನ್ನು ಮತ್ತು ಇಲ್ಲಿ ಏನು ಡಯಾಗ್ರಾಮ್ ಇದೆ ಅದು ಡಯಾಗ್ರಾಮ್ ತಲೆಗೆ ಹೋಗಬೇಕು. ನಾನು ಹಿಂದೆನೂ ಹೇಳಿದ್ದೀನಿ, ಡಯಾಗ್ರಾಮ್ ತಲೆಗೆ ಹೋಗಬೇಕು. ಒನ್ ಶಾಟಲ್ಲೂ ಹೇಳಿದ್ದೇನೆ. ಸೊ ಎಕ್ಸ್ಪೆರಿಮೆಂಟು. ಸೊ ಎಕ್ಸ್ಪೆರಿಮೆಂಟ್ ಏನು ಬರೀತೀರಾ ಬರೀರಿ. ಇಲ್ಲಿ ಎಕ್ಸ್ಪೆರಿಮೆಂಟ್ ಇದೆ. ಸೊ ಎಕ್ಸ್ಪೆರಿಮೆಂಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಐ ಡೋಂಟ್ ವಾಂಟ್ ಎಕ್ಸ್ಪ್ಲೇನ್ ಆ್ಯಂಡ್ ಸ್ಪೆಂಡ್ ಟೈಮ್. ಸೊ ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಅಗೇನ್ ಒನ್ ಶಾಟಲ್ಲಿದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಯಾಕೆ? ಇಫ್ ದೇ ಇಂಟರ್ಸೆಕ್ಟ್, ಸೊ ಆ ಪಾಯಿಂಟಲ್ಲಿ ಏನಾಗುತ್ತೆ, ನಾವು ಮ್ಯಾಗ್ನೆಟಿಕ್ ಕಾಂಪಸ್ನ ಪ್ಲೇಸ್ ಮಾಡಿದ್ವಿ ಅಂದರೆ ಮ್ಯಾಗ್ನೆಟಿಕ್ ಕಾಂಪಸ್ ಇಟ್ ವಿಲ್ ಡಿಫ್ಲೆಕ್ಟ್ ಇನ್ 2 ಡೈರೆಕ್ಷನ್ ವಿಚ್ ಈಸ್ ನಾಟ್ ಪಾಸಿಬಲ್. ಸೊ ಇಂಟರ್ಸೆಕ್ಟ್ ಆಯಿತು. ಓಕೆ, ಆಯಿತು ಅಂತ ಅಂದ್ಕೊಳ್ಳಿ. ಸೊ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ? ಸೊ ಇಫ್ ಐ ಪ್ಲೇಸ್ ಎ ಮ್ಯಾಗ್ನೆಟಿಕ್ ಕಾಂಪಸ್, ಸೊ ಇಲ್ಲೊಂದು ಕಾಂಪಸ್ ಪ್ಲೇಸ್ ಮಾಡಿದೆ ಅಂದರೆ ಇಟ್ ಶುಡ್ ಡಿಫ್ಲೆಕ್ಟ್ ಇನ್ 2 ಡೈರೆಕ್ಷನ್ಸ್ ಸೈಮಲ್ಟೇನಿಯಸ್ಲಿ ವಿಚ್ ಈಸ್ ನಾಟ್ ಪಾಸಿಬಲ್. ಯಾಕಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಕಡೆ ಮ್ಯಾಗ್ನೆಟಿಕ್ ಕಾಂಪಸ್ ಡಿಫ್ಲೆಕ್ಟ್ ಆಗುತ್ತೆ. ಸೊ ಒಂದು ಪಾಯಿಂಟಲ್ಲಿ ಎರಡು ಕಡೆ ಹೆಂಗೆ ಡಿಫ್ಲೆಕ್ಟ್ ಆಗುತ್ತೆ? ಸ್ಪ್ಲಿಟ್ ಆಗಬೇಕು. ಕಾಂಪಸ್ ಹಿಂಗಿದ್ದು ಒಡೆದು ಎರಡು ಆಗಬೇಕು. ನಾಟ್ ಪಾಸಿಬಲ್. ಸೊ ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡಸ್ ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಸಿಂಪಲ್. ಲಿಟ್ಸ್ ದ ಪ್ರಾಪರ್ಟೀಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಫ್ಲೋ ಆಫ್ electric current in a solenoid, increasing the magnetic field. Okay, properties of the magnetic field due to flow of properties of magnetic field.
ಬಾರ್ ಮ್ಯಾಗ್ನೆಟ್ ಏನು ಪ್ರಾಪರ್ಟೀಸ್ ಇದೆಯೋ ಇದು ಸೇಮು. ಅಲ್ಲೇನು 4 ಪಾಯಿಂಟ್ ಬರೀತಿರೋ ಇಲ್ಲೂ ಅದೇ 4 ಪಾಯಿಂಟ್ ಬರೀರಿ. ಸೊ ಸಾಲಿನಾಯ್ಡ್ ಒಳಗೆ ಯೂನಿಫಾರ್ಮ್ ಇರುತ್ತೆ, ನಾರ್ತಿಂದ ಸೌತ್ ಹೋಗುತ್ತೆ, ಕ್ಲೋಸ್ ಲೂಪ್ ಇರುತ್ತೆ, ನೋ ಟು ಫೀಲ್ಡ್ ಲೈನ್ಸ್ ಆರ್ ಫೌಂಡ್ ಟು ಇಂಟರ್ಸೆಕ್ಟ್ ಈಚ್ ಅದರ್. ಅಂದರೆ ಅಗೇನ್ ಸಾಲಿನಾಯ್ಡಿಂದ ದೂರ ಹೋದಷ್ಟು ಫೀಲ್ಡ್ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಸೇಮ್ ಇಲ್ಲಿ ಸಾಲಿನಾಯ್ಡ್ ಅಂತ ಮೆನ್ಷನ್ ಮಾಡ್ತಾರೆ, ಅಲ್ಲಿ ಬಾರ್ ಮ್ಯಾಗ್ನೆಟ್ ಅಂತ ಮೆನ್ಷನ್ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸು. ವಾಟ್ ಆರ್ ದ 2 ಮೆಥಡ್ಸ್ ಆಫ್ ಇನ್ಕ್ರೀಸಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಸಾಲಿನಾಯ್ಡ್? MCQಲು ಹೇಳಿದ್ದೀನಿ ಏನೇನು ಮಾಡ್ಬೋದು ಅಂತ. ಸೊ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಮಾಡಬೇಕು, ಅಥವಾ ಅಂದರೆ ಮೆಟೀರಿಯಲ್ ಏನು ತೊಗೊತೀರಾ ಅದನ್ನೇ ಚೆನ್ನಾಗಿರೋದು ತೊಗೊಂಡ್ವಿ ಅಂದ್ರೂ ಇಟ್ ಚೇಂಜಸ್ ದ ಸ್ಟ್ರೆಂತ್, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ನ ಚೇಂಜ್ ಮಾಡುತ್ತೆ, ಅಥವಾ ಕರೆಂಟ್ನ ಜಾಸ್ತಿ ಮಾಡೋದು. ಸೊ ಕರೆಂಟ್ ಜಾಸ್ತಿ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗುತ್ತೆ. ಸೊ 3 ಪಾಯಿಂಟ್ ಇದೆ. ಓಕೆ, ಇದಕ್ಕೆ ಸೊಲ್ಯೂಷನ್ ಇಲ್ಲ, ಫೈನ್. ಓಕೆ, ಹೌ ಡಸ್ ಓವರ್ಲೋಡ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಅಕರ್ ಇನ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಓವರ್ಲೋಡು ಶಾರ್ಟ್ ಸರ್ಕ್ಯೂಟ್ ಹೆಂಗಾಗತ್ತೆ? ಸೊ ಓವರ್ಲೋಡ್ ಪ್ರಿಪ್ರೇಟರ್ಲು ಬಂದಿತ್ತು, ಹೇಳಿದ್ದೀನಿ. ಸೊ ಓವರ್ಲೋಡ್ ಆಗಬೇಕು ಅಂದರೆ ಏನಾಗಬೇಕು? ಲೈವ್ ವೈರ್ ನ್ಯೂಟ್ರಲ್ ವೈರ್ ಕಾಂಟ್ಯಾಕ್ಟು ಬರಬೇಕು ಒಂದು, ಇಲ್ಲ ಅಂದರೆ ಇನ್ಸುಲೇಷನ್ ಬ್ರೇಕ್ ಆಗಿದ್ದಾಗ ಟಚ್ ಆಯಿದ್ರು ಒಂದು, ಇಲ್ಲ ಸಡನ್ ಇನ್ಕ್ರೀಸ್ ಆಯಿತು ವೋಲ್ಟೇಜು, ಅವಾಗ ಕರೆಂಟು ಸಡನ್ ಇನ್ಕ್ರೀಸ್ ಆಗುತ್ತೆ, ಆವಾಗ ಓವರ್ಲೋಡ್ ಆಗ್ಬೋದು. ಇಲ್ಲ ಒಂದೇ ಸಾಕೆಟ್ಗೆ ನಾನು ಒಂದು 10 ಬೇಡ, ಒಂದು 5 ಅಪ್ಲಯನ್ಸಸ್ ಹಾಕಿದೆ, ಜಸ್ಟ್ ನಂಬರ್ ಹೇಳ್ತಿರೋದು 5 ಇರಬೇಕು ಅಂತಲ್ಲ, ಟೂ ಮೆನಿ ಅಪ್ಲಯನ್ಸಸ್, ಸಿಂಪಲ್. ಸೊ ನಾನು ಜಾಸ್ತಿ ಅಪ್ಲಯನ್ಸಸ್ ಕನೆಕ್ಟ್ ಮಾಡಿದೆ ಒಂದೇ ಸಾಕೆಟ್ಗೆ, ಅವಾಗ ಏನಾಗುತ್ತೆ? ಮತ್ತು ಓವರ್ಲೋಡ್ ಆಗುತ್ತೆ. ದಿಸ್ ಆರ್ ದ ರೀಸನ್ಸ್ ಓವರ್ಲೋಡು ಶಾರ್ಟ್ ಸರ್ಕ್ಯೂಟು. ನೋಡ್ಕೊಳ್ಳಿ. ಮೆನ್ಷನ್ ದ 2 ಪ್ರಾಪರ್ಟೀಸ್. ಮತ್ತು ಅದೇ ಬಂತಲ್ಲ. ಓಕೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ಫ್ಯೂಸ್? ಸೊ ಫ್ಯೂಸ್ ಏನು ಮಾಡುತ್ತೆ? ಇಟ್ ಪ್ರಿವೆಂಟ್ಸ್ ದ ಸಡನ್ ಇನ್ಕ್ರೀಸ್, ಇಟ್ ಪ್ರಿವೆಂಟ್ಸ್ ದ ಡಿವೈಸಸ್ ಫ್ರಮ್ ಗೆಟಿಂಗ್ ಡ್ಯಾಮೇಜ್ಡ್. ಯಾವಾಗ? ವೆನ್ಸ್ ದೆರ್ ಇಸ್ ಸಡನ್ ಇನ್ಕ್ರೀಸ್ ಆಫ್ ಕರೆಂಟ್. ಸೊ ಕರೆಂಟ್ ಸಡನ್ ಇನ್ಕ್ರೀಸ್ ಆದಾಗ ಡಿವೈಸಸ್ನ ಸೇಫ್ ಗಾರ್ಡ್ ಮಾಡುತ್ತೆ. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಫ್ಯೂಸ್ ಹೆಂಗೆ ಕನೆಕ್ಟ್ ಮಾಡಿರ್ತೀವಿ? ಇನ್ ಸೀರೀಸ್. ಯಾವ ವೈರು? ಲೈವ್ ವೈರ್, ನ್ಯೂಟ್ರಲ್ ವೈರ್ ಅಲ್ಲ. ಓಕೆ, ಪಾಯಿಂಟ್ಸ್ ನೋಡ್ಕೊಳ್ಳಿ. ಓವರ್ಲೋಡಿಂಗ್, ಲೈವ್ ವೈರ್, ನ್ಯೂಟ್ರಲ್ ವೈರು, ಇನ್ಸುಲೇಷನ್ ಡ್ಯಾಮೇಜ್ ಆದಾಗ, ಟೂ ಮೆನಿ ಅಪ್ಲಯನ್ಸಸ್ ಕನೆಕ್ಟ್ ಮಾಡಿದಾಗ, ನೆಕ್ಸ್ಟು ಹೀಟಿಂಗ್. ಸೊ ಫ್ಯೂಸು ವರ್ಕಿಂಗು, ಪ್ರಾಪರ್ಟೀಸು ಆಯ್ತಲ್ಲ. ನೆಕ್ಸ್ಟ್, ಸಜೆಸ್ಟ್ ಎನಿ 2 ಮೆಜರ್ಸ್ ಟು ಅವಾಯ್ಡ್ ಓವರ್ಲೋಡಿಂಗ್ ಇನ್ ಡೊಮೆಸ್ಟಿಕ್. ಹಿಂದೇನು ರೀಸನ್ಸ್ ಇತ್ತು ಅದನ್ನು ಅವಾಯ್ಡ್ ಮಾಡಿದ್ರೇ ಅದೇ ಮೆಷರ್ಸು. ಅಂದರೆ ಇನ್ಸುಲೇಷನ್ ಕರೆಕ್ಟಾಗಿರಬೇಕು, ಫ್ಯೂಸ್ ಯೂಸ್ ಮಾಡಬೇಕು, ಅಥವಾ ಟೂ ಮೆನಿ ಅಪ್ಲಯನ್ಸಸ್ನ ಕನೆಕ್ಟ್ ಮಾಡಬಾರ್ದು. ಸೊ ಅಲ್ಲಿ ಹಿಂದೆ ರೀಸನ್ಸ್ ಏನೋ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಏನೇನು ಬರೀತಿರೋ ಅದೇ ಮೆಷರ್ಸು. ಅದಾಗಬಾರ್ದು, ರೀಸನ್ಸ್ ಆಗಬಾರ್ದು ಅನ್ನೋದೇ ಮೆಷರ್ಸು, ಅಷ್ಟೇ ಸಿಂಪಲ್. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಅರ್ತ್ ವೈರ್? ಸೊ ಅರ್ತ್ ವೈರ್ ಯಾಕೆ ಯೂಸ್ ಮಾಡ್ತೀವಿ? ಇಲ್ಲಿ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಬೇಕು. ಮೆಟಾಲಿಕ್ ಬಾಡಿ ಅಥವಾ ಮೆಟಾಲಿಕ್ ಆಬ್ಜೆಕ್ಟ್ಸ್ ಇರೋ ಬಾಡಿಯಿಂದ ನಮಗೆ ಶಾಕ್ ಹೊಡೆಯೋದನ್ನು ಪ್ರಿವೆಂಟ್ ಮಾಡೋದಕ್ಕೆ. ಮೆಟಾಲಿಕ್ ಬಾಡಿ, ಆಲ್ ದೋಸ್ ಆಬ್ಜೆಕ್ಟ್ಸ್ ವಿಚ್ ಇಸ್ ಹ್ಯಾವಿಂಗ್ ಮೆಟಾಲಿಕ್ ಬಾಡಿ, ಅದರಿಂದ ಶಾಕ್ ಪ್ರಿವೆಂಟ್ ಮಾಡೋದಕ್ಕೆ ವಿ ಯೂಸ್ ಅರ್ತ್ ವೈರ್. Is it necessary to connect the it is necessary to connect the electrical appliances having metallic body? Obviously, because to prevent. Actually the question ಇದೆ, ಆನ್ಸರ್ ಇಲ್ಲೇ ಇದೆ. ಸೊ ಇಫ್ ಯು ಆರ್ ಗುಡ್ ಎನಫ್, ಸೊ ನೀವು ಆನ್ಸರ್ ಅಲ್ಲೇ ಬರಿಬೋದು. ಸೊ ಯಾಕೆ? ಬಿಕಾಸ್ ಏನಾಗ್ತಿದೆ, ವಾಟ್ ಈಸ್ ದ ಲೈವ್ ವೈರ್ ಡೂಯಿಂಗ್? ಲೈವ್ ವೈರ್ ಅಲ್ಲ, ಅರ್ತ್ ವೈರ್. ಸೊ ಅರ್ತ್ ವೈರ್ ಏನು ಮಾಡ್ತಿದೆ? ಅಗೇನ್ ಗ್ರೀನ್ ಇದೆ, ಸೊ ಗ್ರೀನೇ ತೊಗೊತೀನಿ. ಸೊ ಅರ್ತ್ ವೈರ್ ಏನು ಮಾಡುತ್ತೆ? ನಿಮಗಿಲ್ಲೊಂದು ಮೆಟಾಲಿಕ್ ಬಾಡಿ ಇತ್ತು ಅಂದರೆ ಅಲ್ಲೆಲ್ಲೋ ಒಳಗೆ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಸೊ ಇಲ್ಲಿ ಇದಕ್ಕೆ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಸೊ ಈ ಕರೆಂಟ್ನ ಅರ್ತ್ ವೈರ್ ಏನು ಮಾಡುತ್ತೆ? ಸೀದಾ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಮ್ಮಿ ಇರೋದ್ರಿಂದ, ಅಂದರೆ ಇಲ್ಲೆಲ್ಲ ಸಾಲ್ಟು, ಸೊ ವಾಟರ್, ಸೊ ಯೂಶ್ವಲಿ ವಾಟರ್ ಇರುತ್ತೆ. ಸೊ ದಟ್ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ. ನಿಮಗೆ ಫ್ಲೋ ಆಗೋದಕ್ಕಿಂತ ಇಲ್ಲಿ ಇನ್ನೂ ಈಸಿಯಾಗಿ ಫ್ಲೋ ಆಗುತ್ತೆ, ಬಿಕಾಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಮ್ಮಿ ಇರುತ್ತೆ, ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಸೊ ಕರೆಂಟ್ ಏನಾಗುತ್ತೆ? ಈ ಆಬ್ಜೆಕ್ಟಿಗೆ ಟಚ್ ಆಗಿದ್ದು ಇದನ್ನ ಕರೆಂಟ್ನೆಲ್ಲ ಕೆಳಗೆ ತೊಗೊಂಡೋಗುತ್ತೆ. ಸೊ ನಿಮಗೆ ಶಾಕ್ ಹೊಡೆಯೋದು ಕಮ್ಮಿ ಆಗುತ್ತೆ. ಕಂಪ್ಲೀಟ್ ಝೀರೋ ಅನ್ನೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಆದರೂ ಇದ್ದೇ ಇರುತ್ತೆ. ಸೊ ನಿಮಗೆ ಇನ್ನೂ ಶಾಕ್ ಹೊಡಿತಿತ್ತು ಯಾವಾಗ? ಇದು ಅರ್ತ್ ವೈರ್ ಇಲ್ಲದೆ ಇದ್ದಾಗ. ಸೊ ಇದು ಅರ್ತ್ ವೈರ್ ಎಲ್ಲಿರುತ್ತೆ? ಸೊ ನಿಮಗೆ ಎರಡು ಯೂಶ್ವಲಿ ಈಗ ಮೊಬೈಲ್ ಚಾರ್ಜರ್ ಅದು ಇದು ನೋಡಿದ್ರೆ ಅಂದರೆ 2 ಹೋಲ್ಸ್ ಇರುತ್ತೆ. ಸೊ ಅಂದರೆ ಸಾಕೆಟಲ್ಲಿ. ಸೊ ಅದೇ ನೀವು ಮೆಟಾಲಿಕ್ ಆಬ್ಜೆಕ್ಟ್ಸ್ ಇರೋದು ನೋಡಿದ್ರೆ ಅಂದರೆ ಇನ್ನೊಂದು 3 ಪಿನ್ ಪ್ಲಗ್ ಇರುತ್ತೆ. ಸೊ 3 ಪಿನ್ನಲ್ಲಿ ಆ ಥರ್ಡ್ ಏನಿದೆ, ಸೊ ದಟ್ ಈಸ್ ಯೂಸ್ಡ್ ಫಾರ್ ಅರ್ಥಿಂಗ್, ಸೊ ಅರ್ತ್ ವೈರ್ಗೆ. ಸೊ ನೀವು ಯಾವುದ್ಯಾವ್ದು 3 ಪಿನ್ ನೋಡ್ತಿರೋ, ಅಸ್ಯೂಮ್ ದಟ್ ಓಕೆ, ಸೊ ದೇ ಆಲ್ ಇಟ್ ಈಸ್ ಆಲ್ ಟು ಪ್ರಿವೆಂಟ್ ದ ಶಾಕ್ಸ್.
ಎಲೆಕ್ಟ್ರಿಕಲ್ ಶಾಕ್ಸು ಅಲ್ಲಿ ಅರ್ಥವೇರ್ ಬೇಕೇ ಬೇಕು. ಇವು ದೊಡ್ಡ ದೊಡ್ಡ ಆಬ್ಜೆಕ್ಟ್ಸು ದೊಡ್ಡ ದೊಡ್ಡ ಅಪ್ಲಯನ್ಸಸ್ ಏನಿರುತ್ತೆ ಆಲ್ಮೋಸ್ಟ್ ಎಲ್ಲದಕ್ಕೂ 3 ಪಿನ್ ಇರುತ್ತೆ ಟು ಪ್ರಿವೆಂಟ್ ದ ಶಾಕ್. ಆಯ್ತಲ್ಲ? ಓಕೆ, ಸೊ ನೆಕ್ಸ್ಟ್ ಓಕೆ ಮತ್ತಲ್ಲೇ ಅಂತ ಸೊ ಅರ್ಥವೇರ್, ಫಂಕ್ಷನ್ ಆಫ್ ಅರ್ಥವೇರ್ ಏನು, ಯೂಸ್ ಟು ಸೇಫ್ಟಿ ಮೆಜರ್ಸ್ ಫಾರ್ ಅಪ್ಲಯನ್ಸಸ್. ಓಕೆ ತೊಗೊಳ್ರಿ, ಸ್ಕ್ರೀನ್ಶಾಟ್ ತೊಗೊಳಂಗಿದ್ರೆ ತೊಗೊಳ್ರಿ. ಇದೇ ರೀಸನ್ನು. ಸೊ ರೀಸನ್ ಏನಿದೆ ಈ ಪಾಯಿಂಟ್ಸ್ ಬರೆದ್ರೆ ಗುಡ್. ಓಕೆ ಮುಗೀತು ಅಷ್ಟೇ, ಡನ್. ಸೊ ದಿಸ್ ಆಲ್ ಫ್ರಮ್ ದ PYQs ಆಫ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಸೊ ಸಿ ಯು ಟಿಲ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಜೈ ಹಿಂದ್, ಜೈ ಕರ್ನಾಟಕ.